ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನಿವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಹೊರಟದ ಪ್ಲೇಸ್ ಯಾವುದಂತ ಕೇಳಿದ್ರೆ ನೀಲವರ ದೇವಸ್ಥಾನ ಮತ್ತು ನೀಲವರ ಗೋಶಾಲೆ. ಸೊ ಇದ್ರ ಬಗ್ಗೆ ನಿಮಗೆ ಇವತ್ತು ತಿಳಿಸಿಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಈ ನೀಲವರ ದೇವಸ್ಥಾನ ಮತ್ತು ಗೋಶಾಲೆ ಎಲ್ಲಿತ್ತು ಕೇಳಿದ್ರೆ ಬೇತ್ರಿಗೋಪು ರೋಡಲ್ಲಿ ಇತ್ತು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇವತ್ತು ಅದ್ರ ಬಗ್ಗೆ ತಿಳ್ಕೊಬ ಬನ್ನಿ. ಹಬ್ಬ ಇದು ಉಡುಪಿಯಿಂದ ಬಪ್ಪರಿಗೆ ಒಂದು 18 ಕಿಲೋಮೀಟ್ರ್ ಇರ್ಲಕ್ಕೆ ಫ್ರೆಂಡ್ಸ್. ಬ್ರಹ್ಮಾವರದಿಂದ ಬಪ್ಪರಿಗೆ ಒಂದು 7 ಕಿಲೋಮೀಟ್ರ್ ಇರ್ಲಕ್ಕೆ. ಮಂದಾರದಿಂದ ಬಪ್ಪರಿಗೆ ಹೆಚ್ಚು ದೂರ ಇಲ್ಲ ಬಿಡಿ, ಒಂದು 15-20 ನಿಮಿಷ ಇರ್ಲಕ್ಕೆ ಜಾಸ್ತಿ. ಅಂದರೆ ಇದನ್ನು ಎಲ್ಲಿ ಕಟ್ಟಿರ್ ಕೇಳ್ರೆ ಫ್ರೆಂಡ್ಸ್, ಒಂದು ಡಿಸ್ಟರ್ಬೆನ್ಸ್ ಇಲ್ದಿರೋ ಒಂದು ಪ್ರಕೃತಿಯ ಮಧ್ಯೆ ಈ ಸುಂದರವಾದ ದೇವಸ್ಥಾನನ ಕಟ್ಟಿರ್ ಫ್ರೆಂಡ್ಸ್. ಮತ್ತೀಚೆ ಮಂದಾರದಿಂದ ಬಪ್ಪರಿಗೆ ಒಂದು ಬ್ರಿಡ್ಜ್ ಸಿಕ್ಕತ್ತು ಫ್ರೆಂಡ್ಸ್. ಆ ಬ್ರಿಡ್ಜ್ಗಿಂತ ಒಂದು 5 ನಿಮಿಷ ಮುಂದೆ ಬಂದರೆ ಫಸ್ಟ್ ದೇವಸ್ಥಾನ ಸಿಕ್ಕತ್ತೆ. ದೇವಸ್ಥಾನ ನೆಕ್ಸ್ಟ್ ಸಿಕ್ಕೋದು ಗೋಶಾಲೆ. ದೇವಸ್ಥಾನ ಎಷ್ಟು ವರ್ಷಗಳ ಕಾಲ ಒಂದು ಇತಿಹಾಸ ಕೇಳಿದ್ರೆ 1000 ವರ್ಷಗಳ ಹಿಂದೆ ಮೂಡಿ ಬಂದ ದೇವರು ಫ್ರೆಂಡ್ಸ್. ಇದೆ ಇಲ್ಲಿ ಯಾವ್ಯಾವ ದೇವರು ಇತ್ತು ಕೇಳಿದ್ರೆ ಗಣಪತಿ, ಸುಬ್ರಹ್ಮಣ್ಯ, ವೀರಭದ್ರ ಮತ್ತು ಕಲ್ಕುಟ್ಕ ದೇವ್ರ ಸತಿ ಇದ್ರೆ. ಇದ್ರ ಜೊತೆಗೆ ನಮ್ಮ ದೇವರಾದ ಮಹಿಷಮರ್ದಿನಿ ದೇವ್ರ ಸತಿ ಇಲ್ಲಿ ಪೂಜೆ ಮಾಡ್ತಾರೆ. ಮಳೆಗಾಲದಂಗೆಲ್ಲ ಹಾಕೋಕೆ ಸ್ವಲ್ಪ ರಗ್ಲಿಲ್ಲ, ಸಿಕ್ಕಾಪಟ್ಟೆ ಜಾರತ್. ನೀವು ಕಾಣ್ಲಕ್ಕೆ ಸುತ್ತಾಕೋತಿ ನಿಧಾನ ಸುತ್ತಾಕತ್ತ, ಸಿಕ್ಕಾಪಟ್ಟೆ ಜಾರತ್ತಲ್ಲ ಮುಂದೆ. ಇವರಿಗೆಲ್ಲ ಕೈ ಮುಕ್ಕೊಂಡು ನಾವು ಹೊರಟದ್ದೆ ಊಟಕ್ಕೆ. ಊಟ ಮಾಡ್ಕೊಂಡು ಹೊರಗೆ ಬಪ್ಪತಿ ಕಾಣ್ಲಕ್ಕೆ ನೀವು ಜೋರು ಮಳೆ ಅದ್ರ ಮಳೆ ಜಂಪ್ ನೇರಿ ರೈನ್ ಕೋಟ್ ಕಂಡ್ರೆ ಗಾಡಿ ಹಿಂಗಿತ್ತು ತಗೋಪ್ಕೋಪ ಅಂದರೆ ಇಲ್ಲಿ ಜೋರು ಮಳೆ ಬೇರೆ ಬಿಡ್ತಿಲ್ಲ. ಇಲ್ಲಿ ಮಧ್ಯಾಹ್ನ ಊಟ ಎಷ್ಟು ಗಂಟೆ ಸ್ಟಾರ್ಟ್ ಆದ್ಕೊಂಡ್ರೆ 12 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ. ಒಂದು ಜಾಸ್ತಿ ಅಂದರೆ ಒಂದು 2:15-2:15 ತನಕ ಮ್ಯಾಕ್ಸಿಮಮ್ ಇರ್ಲಕ್ಕೆ ಅಷ್ಟೇ. ಅದ್ರ ಮೇಲೆ ಮತ್ತು ಸಾಯಂಕಾಲ ಮೇಲೆ 4:15 ರಾತ್ರಿ 8 ಗಂಟೆ ತನಕ ಇರುತ್ತೆ. ದೇವಸ್ಥಾನ ನೀವು ಒಂದ್ಸಲ ಕಾಣ್ಲಕ್ಕೆ ಸಿಂಪಲ್ ಕಟ್ಟರು, ಒಳ್ಳೆ ಮಾಡಿ ಕಟ್ಟಿರು, ಒಂಥರ ಎದ್ದು ತೋರುತ್ತೆ ದೇವಸ್ಥಾನ. ನಾವು ಇದನ್ನು ಮುಗಿಸ್ಕೊ ಹೊರಟದ್ದೆ ಡೈರೆಕ್ಟ್ ನೀಲವರ ಗೋಶಾಲೆಗೆ. ಈ ನೀಲವರ ಗೋಶಾಲೆ ಎಲ್ಲಿತ್ಕೊಂಡ್ರಿ ಫ್ರೆಂಡ್ಸ್, ಸೇಮ್ ಉಡುಪಿಯಿಂದ ಬಪ್ಪರಿಗೆ ಒಂದು 18 ಕಿಲೋಮೀಟ್ರ್. ಮಂದಾರ್ತಿ ಈಚೆಗೆ ಬದಿಂದ ಬಪ್ಪರಿಗೆಲ್ಲ ಒಂದು 15-20 ನಿಮಿಷ ಫ್ರೆಂಡ್ಸ್. ಬಪ್ಪದು ಬಂದಿತ್ತು ಮಾರ್ರೆ ಕರೆಕ್ಟಾಗಿ ಮಳೆಗಾಲ ಟೈಮಿಗೆ ಬಂದಿತ್ತು. ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಫುಲ್ಲು ಜೋರು ಮಳೆ ಇಲ್ಲ, ಕ್ಯಾಮ್ರಾ ಎಲ್ಲ ಚಂಡಿ ಆಗ್ತಿತ್ತು. ಹಂಗೋ ಅಡ್ಗೆಟ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಕರೆಕ್ಟ್ ಮಾಡಿ ತೋರ್ಲ ಅಂದ್ರೆ ನಂಗೆ ಒಂದು ಬೈಕ ಬೇಡಿ ಮಾರೆ. ಆರು ಮಳೆಗಾಲದಲ್ಲಿ ಈ ಥರ ಎಲ್ಲ ನೆನ್ಕೊ ಹಾಕೋದ್ರಲ್ಲಿ ಒಂಥರ ತಿರ್ಲೇ ಬೇರೆ ಅನ್ಸುತ್ತೆ ಅಲ್ಲದೆ. ಅಂತೂ ಇಂತೂ ಕೊನೆಗೆ ನಾವು ನೀಲವರ ಗೋಶಾಲೆ ಹತ್ರ ಬಂತು. ಈಗೆಲ್ಲ ನೀವು ಕಾಣ್ಲಕ್ಕೆ ಫಸ್ಟಿಗೆಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಇರಲ್ಲ. ಈಗ ಪಾರ್ಕ್ ಇದೆಲ್ಲ ಮಾಡಿ ಒಳ್ಳೆ ಡಿಸೈನ್ ಎಲ್ಲ ಮಾಡಿ ಒಳ್ಳೆ 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 ತೋರುತ್ತೀಗ. ಒಳಗೆಲ್ಲ ಬಂದರೆ ನೀವು ಕಾಣ್ಲಕ್ಕೆ ಪಾರ್ಕೆಲ್ಲ ಇತ್ತು. ಈಗ ಫಸ್ಟ್ ಅಷ್ಟು ಇದಿರಲಿಲ್ಲ, ಯಾರು ಅವಳಿಗೆಲ್ಲ ಒಳ್ಳೆ ಇದ್ದಿತ್ತು. ಬಟ್ ಈಗ ಪಾರ್ಕ್ ಈಗೆಲ್ಲ ಮಾಡಿ ಒಳ್ಳೆ ತೋರುತ್ತೀಗ. ನೀವು ಪಾರ್ಕು ಕಂಡಂಗೆ ಆಯ್ತು, ದೇವಸ್ಥಾನ ಬಂದಂಗೆ ಆಯ್ತು, ಗೋಶಾಲೆಯೂ ಕಂಡಂಗೆ ಆಯ್ತು. ಮತ್ತು ಪಾರ್ಕಿಗೆ ಎಂಟ್ರಿ ಫೀಸ್ ಇತ್ತು ಅನ್ಸುತ್ತೆ ಮೋಸ್ಟ್ಲಿ. ಮತ್ತು ಒಳಗೆ ಬಂತು ನೀವು ಕಾಣ್ಲಿಕ್ಕೆ ಎಷ್ಟು ದನ ಇತ್ತು ಅಂದೇಳಿ. ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ 1500 ದನ ಸಾಕ್ತಾರೆ ಇಲ್ಲ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತ ಕೇಳಿದ್ರೆ, ಅವರೆಲ್ಲ ದನನ ಸಾಕಿಕ್ಕಿ ತೆಗೆದು ಲಾಸ್ಟ್ ಮೂಮೆಂಟಿಗೆಲ್ಲ ರಸ್ತೆಗೆಲ್ಲ ಬಿಟ್ಟಿಕ್ಕಿ ಹಾಪರೆಲ್ಲ ಇರ್ತಾರೆ ಕಾಣಿ. ರಸ್ತೆಗೆಲ್ಲ ಬಿಟ್ಟು ಹಾಪತ್ತಿಗೆ ಗಾಡಿ ಗಿಡಿಗೆಲ್ಲ ಅಡಿ ಸಿಕ್ಕಿ ಸಾವುಕ್ಕಿಂತ ನೀವು ಇಲ್ಲಿ ಬಿಟ್ಟರೆ ಅದನ್ನು ಕಡ್ಕೊಂತಾರೆ ಲೈಕ್ ಮಾಡಿ, ಅದಕ್ಕೂ ಒಂದು ಫ್ರೀಡಮ್ ಸಿಕ್ಕತ್ತೆ. ನೀವು ಆ ರಸ್ತೆ ಬದಿಗೆಲ್ಲ ಬಿಟ್ಟು ಆ ಸೈಡಿಗೆಲ್ಲ ಬಿಟ್ಟು ಅವು ಗಾಡಿ ಅಡಿ ಸಿಕ್ಕಿ ಅವಕ್ಕೆ ತಿಂಬಕ್ಕೆ ಕರೆಕ್ಟಿ ಫುಡ್ ಇಲ್ಲದೆ ಅದಕ್ಕಿಂತ ನೀವು ಇಲ್ಲಿ ತಂದು ಬಿಟ್ಟರೆ ಎಷ್ಟೋ ಬೆಟರ್ ಅನ್ಸುತ್ತೆ ಕಾಣಿ. ಮತ್ತು ಇಲ್ಲಿ ಎಷ್ಟು ಲೈಕ್ ಮಾಡಿ ಕಣ್ಕಂತಾರೆ ಅಂತೇಳಿ ಸತಿ ನೀವು ಒಂದ್ಸಲ ಬಂದು ಕಣ್ಕೊಯ್ಲಕ್ಕೆ ಅಷ್ಟು ಲೈಕ್ ಮಾಡಿ ಅದಕ್ಕೆಲ್ಲ ಫೆಸಿಲಿಟಿ ಕೊಟ್ಟು ಕ್ಲೀನಿಂಗಿಗೆ ಪ್ರತಿಯೊಂದಕ್ಕೂ ಇಲ್ಲಿ ಜನ ಇಟ್ಟಿರಿ. ಟೈಮಿಗೆ ಕರೆಕ್ಟಾಗಿ ಇಂತಿಷ್ಟು ದನಗಳನ್ನಂತ ಹೊರಗೆ ಸತ ಬಿಟ್ಟು ಪ್ರಕೃತಿ ಮಧ್ಯೆ ಸತ ಬಿಡ್ತಾರೆ. ಸೊ ಆಚೆ ಸೈಡಲ್ಲಿ ಒಂದು ಚಿಕ್ಕ ಕಾರ್ ಕಾಣಂಗಿತ್ತು ನೀವು ಕಾಣ್ಲಕ್ಕೆ ಈಚೆ ಸೈಡಿಗೆಲ್ಲ. ಸೊ ಅಲ್ಲೆಲ್ಲ ಇದನ್ನು ಸಾಯಂಕಾಲ ಹೊತ್ತಿಗೆ ಮತ್ತು ಬೆಳಗ್ಗೆ ಸ್ವಲ್ಪ ಟೈಮೆಲ್ಲ ಬಿಡ್ತಾರೆ ಮಧ್ಯಾಹ್ನ ಟೈಮಿಗೆಲ್ಲ. ಸೊ ಒಂದು ಸಲ ನೀವು ಕಾಣ್ಲಕ್ಕೆ ಅಲ್ಲೊಂದು ತೋರ್ತಿತ್ತಲ್ಲ, ಅದು ಒಂದು ಸುಂದರವಾದ ಸರೋವರ ಮಧ್ಯೆ ಒಂದು ದೇವರು. ಯಾವ ದೇವ್ರು ಕೇಳ್ರೆ ಕೃಷ್ಣ ದೇವ್ರು ಇತ್ತಲ್ಲ. ಮತ್ತು ಮೊನ್ನೆ ರೀಸೆಂಟಾಗಿ ಒಂದು ಮೂವಿ ಕರಾವಳಿ ಮೂವಿ ಶೂಟಿಂಗ್ ಆಯ್ತಲ್ಲ, ಸೊ ಇಲ್ಲೇ ಅದು ಶೂಟ್ ಮಾಡೋದು. ದೇವ್ರನ್ನ ನೀವು ಕಾಣ್ಲಿಕ್ಕೆ ಕೃಷ್ಣ ದೇವರಿತ್ತು. ಮತ್ತು ಎಂಟ್ರೆನ್ಸ್ ಎಲ್ಲ ಕಾಣ್ಲಿಕ್ಕೆ ಎಷ್ಟು ಒಳ್ಳೆ ತೋರುತ್ತಂತ. ಗೋಶಾಲೆ 2007ಕ್ಕೆ ನಿರ್ಮಿಸಿರು. ಮತ್ತು ಇದನ್ನು ಗೋವರ್ಧನ ಟ್ರಸ್ಟಿನವರು ನಿರ್ಮಿಸಿದ ಒಂದು ಪವಿತ್ರವಾದ ಒಂದು ಗೋಶಾಲೆ ಅಂತಲೇ ಹೇಳಕ್ಕೆ. ಸೊ ಇದು ಇವತ್ತಿನ ಲಾಗ್ ಇದ್ದಿತ್ತು ಫ್ರೆಂಡ್ಸ್. ನಿಮ್ಗೆ ಆಲ್ಮೋಸ್ಟ್ ಇನ್ಫಾರ್ಮೇಷನ್ಸ್ ನನ್ನಿಂದ ಕೆಲವೆಲ್ಲ ಸಿಕ್ಕಿತ್ತು ಅಂತ ನೆನೆಸ್ಕೊಂಡಿದೆ. ಸೊ ಇನ್ನೂ ತುಂಬ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಇತ್ತು. ಬಟ್ ಶಾರ್ಟಾಗಿ ನಾನು ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಮಾತ್ರ ಕೊಟ್ಟಿದ್ದೆ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವೀಡಿಯೋಗಳನ್ನ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ. ಇನ್ನೂ ಹೊಸ ಕಂಟೆಂಟ್ಗಳು ಹಾಕ್ತಾ ಇರ್ತೀವಿ. ಮತ್ತೆ ಫ್ರೆಂಡ್ಸ್ ಇದನ್ನು ಮುಗಿಸ್ಕೊಂಡು ನಾವು ಹೊರಟದ್ದೆ ಮನೆಗೆ. ಸಿಗುವ ಇನ್ನೊಂದು ವೀಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.